ಆರ್ಥಿಕ ವರ್ಷ ಆರಂಭ. ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದ್ದಂತೆ ಈಗಾಗಲೇ ಘೋಷಣೆ ಮಾಡಿದಂತ ಬಜೆಟ್ನಲ್ಲಿ ಘೋಷಣೆ ಆದಂತ ತೆರಿಗೆ ನೀತಿಗಳು, ಬದಲಾದಂತ ತೆರಿಗೆ ನೀತಿಗಳು, ಖರ್ಚು ವೆಚ್ಚಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗೆ ಒಂದಷ್ಟು ನಿಯಮಗಳು ಕೂಡ ಸಾರ್ವಜನಿಕರ ಮೇಲೆ ತಟ್ತಾ ಹೋಗುತ್ತೆ. ಈ ದರ ಏರಿಕೆಯ ಬಿಸಿ ಕೂಡ ಈ ಬಾರಿ ತಟ್ತಾ ಇದೆ. ಇದು ದೇಶದ ಎಲ್ಲರ ಮೇಲೆ ಪರಿಣಾಮ ಬೀರುವಂತಹ ಸುದ್ದಿ. ನಿನ್ನೆವರೆಗೂ ಮಾರ್ಚ್ 31ರವರೆಗೂ ಕೂಡ ಒಂದು ಲೆಕ್ಕ, ಏಪ್ರಿಲ್ 1ರಿಂದ ಮತ್ತೊಂದು ಲೆಕ್ಕ. ದೇಶದ ಹಣಕಾಸು ನಿಯಮದಲ್ಲಿ ಇವತ್ತಿನಿಂದ ಭಾರಿ ಬದಲಾವಣೆಗಳಾಗುತ್ತೆ. ಬಾಡಿಗೆ ಮನೆಯವರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ವಾಹನ ಮಾಲೀಕರಾಗಿರ್ಬೋದು, ರೈಲ್ವೆ ಪ್ರಯಾಣಿಕರಾಗಿರ್ಬೋದು, ಅಷ್ಟೇ ಯಾಕೆ ಕ್ಯಾಶ್ ವಿಡ್ರಾ ಮಾಡೋದಾಗಿರ್ಬೋದು ಅಥವಾ ಅದನ್ನ ATMಗೆ ಹಾಕೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಇವತ್ತಿನಿಂದ ಎಲ್ಲಾ ವಲಯದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ತೆರಿಗೆ ನೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ಈಗಾಗಲೇ ಈ ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಒಂದಷ್ಟು ಮೇಜರ್ ಚೇಂಜಸ್ ಕೂಡ ಆಗುತ್ತೆ. ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು, ಹೊಸ ತೆರಿಗೆ ನೀತಿ, ಅದರ ಜೊತೆಯಲ್ಲಿ ಆದಂತಹ ಸರ್ಚಾರ್ಜ್ ತೆರವು ಆಗಿರಬಹುದು, ಅದರ ಜೊತೆಯಲ್ಲಿ ಬದಲಾದಂತ ಒಂದಷ್ಟು ವಿಚಾರಗಳು, ಇದೆಲ್ಲವೂ ಕೂಡ ಇವತ್ತಿನಿಂದ ಜಾರಿಯಾಗ್ತಾ ಇದೆ. ಹೊಸ ಹಣಕಾಸು ನಿಯಮ ಈಗ ಇವತ್ತಿನಿಂದ ಜಾರಿಯಾಗ್ತಾ ಇದೆ. ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಯಾಕಂದ್ರೆ ಇವತ್ತಿನಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತೆ. ಅದರ ಜೊತೆಯಲ್ಲಿ ನಿಯಮಗಳು ಕೂಡ ಬದಲಾಗ್ತಾ ಇದೆ. ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ. ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದ್ದಂತೆ ಈಗಾಗಲೇ ಘೋಷಣೆ ಮಾಡಿದಂತ ಬಜೆಟ್ನಲ್ಲಿ ಘೋಷಣೆ ಆದಂತ ತೆರಿಗೆ ನೀತಿಗಳು, ಬದಲಾದಂತಹ ತೆರಿಗೆ ನೀತಿಗಳು, ಖರ್ಚು ವೆಚ್ಚಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗೆ ಒಂದಷ್ಟು ನಿಯಮಗಳು ಕೂಡ ಸಾರ್ವಜನಿಕರ ಮೇಲೆ ತಟ್ತಾ ಹೋಗುತ್ತೆ. ಈ ದರ ಏರಿಕೆಯ ಬಿಸಿ ಕೂಡ ಈ ಬಾರಿ ತಟ್ತಾ ಇದೆ. ಇದು ದೇಶದ ಎಲ್ಲರ ಮೇಲೆ ಪರಿಣಾಮ ಬೀರುವಂತಹ ಸುದ್ದಿ. ನಿನ್ನೆವರೆಗೂ ಮಾರ್ಚ್ 31ರವರೆಗೂ ಕೂಡ ಒಂದು ಲೆಕ್ಕ, ಏಪ್ರಿಲ್ 1ರಿಂದ ಮತ್ತೊಂದು ಲೆಕ್ಕ. ದೇಶದ ಹಣಕಾಸು ನಿಯಮದಲ್ಲಿ ಇವತ್ತಿನಿಂದ ಭಾರಿ ಬದಲಾವಣೆಗಳಾಗುತ್ತೆ. ಬಾಡಿಗೆ ಮನೆಯವರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ವಾಹನ ಮಾಲೀಕರಾಗಿರ್ಬೋದು, ರೈಲ್ವೆ ಪ್ರಯಾಣಿಕರಾಗಿರ್ಬೋದು, ಅಷ್ಟೇ ಯಾಕೆ ಕ್ಯಾಶ್ ವಿಡ್ರಾ ಮಾಡೋದಾಗಿರ್ಬೋದು ಅಥವಾ ಅದನ್ನ ATMಗೆ ಹಾಕೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಇವತ್ತಿನಿಂದ ಎಲ್ಲಾ ವಲಯದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ತೆರಿಗೆ ನೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ಈಗಾಗಲೇ ಈ ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಒಂದಷ್ಟು ಮೇಜರ್ ಚೇಂಜಸ್ ಕೂಡ ಆಗುತ್ತೆ. ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು, ಹೊಸ ತೆರಿಗೆ ನೀತಿ, ಅದರ ಜೊತೆಯಲ್ಲಿ ಆದಂತಹ ಸರ್ಚಾರ್ಜ್ ತೆರವು ಆಗಿರಬಹುದು, ಅದರ ಜೊತೆಯಲ್ಲಿ ಬದಲಾದಂತ ಒಂದಷ್ಟು ವಿಚಾರಗಳು, ಇದೆಲ್ಲವೂ ಕೂಡ ಇವತ್ತಿನಿಂದ ಜಾರಿಯಾಗ್ತಾ ಇದೆ. ಹೊಸ ಹಣಕಾಸು ನಿಯಮ ಈಗ ಇವತ್ತಿನಿಂದ ಜಾರಿಯಾಗ್ತಾ ಇದೆ. ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಯಾಕಂದ್ರೆ ಇವತ್ತಿನಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತೆ. ಅದರ ಜೊತೆಯಲ್ಲಿ ನಿಯಮಗಳು ಕೂಡ ಬದಲಾಗ್ತಾ ಇದೆ. ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ. ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದ್ದಂತೆ ಈಗಾಗಲೇ ಘೋಷಣೆ ಮಾಡಿದಂತ ಬಜೆಟ್ನಲ್ಲಿ ಘೋಷಣೆ ಆದಂತ ತೆರಿಗೆ ನೀತಿಗಳು, ಬದಲಾದಂತಹ ತೆರಿಗೆ ನೀತಿಗಳು, ಖರ್ಚು ವೆಚ್ಚಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗೆ ಒಂದಷ್ಟು ನಿಯಮಗಳು ಕೂಡ ಸಾರ್ವಜನಿಕರ ಮೇಲೆ ತಟ್ತಾ ಹೋಗುತ್ತೆ. ಈ ದರ ಏರಿಕೆಯ ಬಿಸಿ ಕೂಡ ಈ ಬಾರಿ ತಟ್ತಾ ಇದೆ. ಇದು ದೇಶದ ಎಲ್ಲರ ಮೇಲೆ ಪರಿಣಾಮ ಬೀರುವಂತಹ ಸುದ್ದಿ. ನಿನ್ನೆವರೆಗೂ ಮಾರ್ಚ್ 31ರವರೆಗೂ ಕೂಡ ಒಂದು ಲೆಕ್ಕ, ಏಪ್ರಿಲ್ 1ರಿಂದ ಮತ್ತೊಂದು ಲೆಕ್ಕ. ದೇಶದ ಹಣಕಾಸು ನಿಯಮದಲ್ಲಿ ಇವತ್ತಿನಿಂದ ಭಾರಿ ಬದಲಾವಣೆಗಳಾಗುತ್ತೆ. ಬಾಡಿಗೆ ಮನೆಯವರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ವಾಹನ ಮಾಲೀಕರಾಗಿರ್ಬೋದು, ರೈಲ್ವೆ ಪ್ರಯಾಣಿಕರಾಗಿರ್ಬೋದು, ಅಷ್ಟೇ ಯಾಕೆ ಕ್ಯಾಶ್ ವಿಡ್ರಾ ಮಾಡೋದಾಗಿರ್ಬೋದು ಅಥವಾ ಅದನ್ನ ATMಗೆ ಹಾಕೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಇವತ್ತಿನಿಂದ ಎಲ್ಲಾ ವಲಯದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ತೆರಿಗೆ ನೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ಈಗಾಗಲೇ ಈ ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಒಂದಷ್ಟು ಮೇಜರ್ ಚೇಂಜಸ್ ಕೂಡ ಆಗುತ್ತೆ. ಈಗಾಗಲೇ ಬಜೆಟ್ ಅನ್ನ
ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು, ಹೊಸ ತೆರಿಗೆ ನೀತಿ, ಅದರ ಜೊತೆಯಲ್ಲಿ ಆದಂತಹ ಸರ್ಚಾರ್ಜ್ ತೆರವು ಆಗಿರಬಹುದು, ಅದರ ಜೊತೆಯಲ್ಲಿ ಬದಲಾದಂತ ಒಂದಷ್ಟು ವಿಚಾರಗಳು ಇದೆಲ್ಲವೂ ಕೂಡ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಹೊಸ ಹಣಕಾಸು ನಿಯಮ ಈಗ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಯಾಕಂದ್ರೆ ಇವತ್ತಿನಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತೆ. ಅದರ ಜೊತೆಯಲ್ಲಿ ನಿಯಮಗಳು ಕೂಡ ಬದಲಾಗ್ತಾ ಇದೆ. ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ. ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದ್ದಂತೆ ಈಗಾಗಲೇ ಘೋಷಣೆ ಮಾಡಿದಂತಹ ಬಜೆಟ್ನಲ್ಲಿ ಘೋಷಣೆ ಆದಂತಹ ತೆರಿಗೆ ನೀತಿಗಳು, ಬದಲಾದಂತಹ ತೆರಿಗೆ ನೀತಿಗಳು, ಖರ್ಚು ವೆಚ್ಚಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗೆ ಒಂದಷ್ಟು ನಿಯಮಗಳು ಕೂಡ ಸಾರ್ವಜನಿಕರ ಮೇಲೆ ತಟ್ತಾ ಹೋಗುತ್ತೆ. ಈ ದರ ಏರಿಕೆಯ ಬಿಸಿ ಕೂಡ ಈ ಬಾರಿ ತಟ್ತಾ ಇದೆ. ಇದು ದೇಶದ ಎಲ್ಲರ ಮೇಲೆ ಪರಿಣಾಮ ಬೀರುವಂತಹ ಸುದ್ದಿ. ನಿನ್ನೆವರೆಗೂ ಮಾರ್ಚ್ 31ರವರೆಗೂ ಕೂಡ ಒಂದು ಲೆಕ್ಕ, ಏಪ್ರಿಲ್ 1ರಿಂದ ಮತ್ತೊಂದು ಲೆಕ್ಕ. ದೇಶದ ಹಣಕಾಸು ನಿಯಮದಲ್ಲಿ ಇವತ್ತಿನಿಂದ ಭಾರಿ ಬದಲಾವಣೆಗಳಾಗುತ್ತೆ. ಬಾಡಿಗೆ ಮನೆಯವರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ವಾಹನ ಮಾಲೀಕರಾಗಿರ್ಬೋದು, ರೈಲ್ವೆ ಪ್ರಯಾಣಿಕರಾಗಿರ್ಬೋದು, ಅಷ್ಟೇ ಯಾಕೆ ಕ್ಯಾಶ್ ವಿಡ್ರಾ ಮಾಡೋದಾಗಿರ್ಬೋದು ಅಥವಾ ಅದನ್ನ ATMಗೆ ಹಾಕೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಇವತ್ತಿನಿಂದ ಎಲ್ಲಾ ವಲಯದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ತೆರಿಗೆ ನೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ಈಗಾಗಲೇ ಈ ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಒಂದಷ್ಟು ಮೇಜರ್ ಚೇಂಜಸ್ ಕೂಡ ಆಗುತ್ತೆ. ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು, ಹೊಸ ತೆರಿಗೆ ನೀತಿ, ಅದರ ಜೊತೆಯಲ್ಲಿ ಆದಂತಹ ಸರ್ಚಾರ್ಜ್ ತೆರವು ಆಗಿರಬಹುದು, ಅದರ ಜೊತೆಯಲ್ಲಿ ಬದಲಾದಂತ ಒಂದಷ್ಟು ವಿಚಾರಗಳು ಇದೆಲ್ಲವೂ ಕೂಡ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಹೊಸ ಹಣಕಾಸು ನಿಯಮ ಈಗ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಯಾಕಂದ್ರೆ ಇವತ್ತಿನಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತೆ. ಅದರ ಜೊತೆಯಲ್ಲಿ ನಿಯಮಗಳು ಕೂಡ ಬದಲಾಗ್ತಾ ಇದೆ. ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ. ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದ್ದಂತೆ ಈಗಾಗಲೇ ಘೋಷಣೆ ಮಾಡಿದಂತಹ ಬಜೆಟ್ನಲ್ಲಿ ಘೋಷಣೆ ಆದಂತಹ ತೆರಿಗೆ ನೀತಿಗಳು, ಬದಲಾದಂತಹ ತೆರಿಗೆ ನೀತಿಗಳು, ಖರ್ಚು ವೆಚ್ಚಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗೆ ಒಂದಷ್ಟು ನಿಯಮಗಳು ಕೂಡ ಸಾರ್ವಜನಿಕರ ಮೇಲೆ ತಟ್ತಾ ಹೋಗುತ್ತೆ. ಈ ದರ ಏರಿಕೆಯ ಬಿಸಿ ಕೂಡ ಈ ಬಾರಿ ತಟ್ತಾ ಇದೆ. ಇದು ದೇಶದ ಎಲ್ಲರ ಮೇಲೆ ಪರಿಣಾಮ ಬೀರುವಂತಹ ಸುದ್ದಿ. ನಿನ್ನೆವರೆಗೂ ಮಾರ್ಚ್ 31ರವರೆಗೂ ಕೂಡ ಒಂದು ಲೆಕ್ಕ, ಏಪ್ರಿಲ್ 1ರಿಂದ ಮತ್ತೊಂದು ಲೆಕ್ಕ. ದೇಶದ ಹಣಕಾಸು ನಿಯಮದಲ್ಲಿ ಇವತ್ತಿನಿಂದ ಭಾರಿ ಬದಲಾವಣೆಗಳಾಗುತ್ತೆ. ಬಾಡಿಗೆ ಮನೆಯವರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ವಾಹನ ಮಾಲೀಕರಾಗಿರ್ಬೋದು, ರೈಲ್ವೆ ಪ್ರಯಾಣಿಕರಾಗಿರ್ಬೋದು, ಅಷ್ಟೇ ಯಾಕೆ ಕ್ಯಾಶ್ ವಿಡ್ರಾ ಮಾಡೋದಾಗಿರ್ಬೋದು ಅಥವಾ ಅದನ್ನ ATMಗೆ ಹಾಕೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಇವತ್ತಿನಿಂದ ಎಲ್ಲಾ ವಲಯದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ತೆರಿಗೆ ನೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ಈಗಾಗಲೇ ಈ ಫೈನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಒಂದಷ್ಟು ಮೇಜರ್ ಚೇಂಜಸ್ ಕೂಡ ಆಗುತ್ತೆ. ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು, ಹೊಸ ತೆರಿಗೆ ನೀತಿ, ಅದರ ಜೊತೆಯಲ್ಲಿ ಆದಂತಹ ಸರ್ಚಾರ್ಜ್ ತೆರವು ಆಗಿರಬಹುದು, ಅದರ ಜೊತೆಯಲ್ಲಿ ಬದಲಾದಂತ ಒಂದಷ್ಟು ವಿಚಾರಗಳು ಇದೆಲ್ಲವೂ ಕೂಡ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಹೊಸ ಹಣಕಾಸು ನಿಯಮ ಈಗ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಯಾಕಂದ್ರೆ ಇವತ್ತಿನಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತೆ. ಅದರ ಜೊತೆಯಲ್ಲಿ ನಿಯಮಗಳು ಕೂಡ ಬದಲಾಗ್ತಾ ಇದೆ.